ಸೊ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಗಾಡಿ ಎತ್ಕೊಂಡು ನಾವು ಹೋಗ್ತಿರೋದು ಸೀದಾ ಇವಾಗ ಒಂದು ವ್ಯೂ ಪಾಯಿಂಟ್. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಪೆಟ್ರೋಲ್ ತಗೊಂಡು 2 ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನಾವು ಹೋಗ್ತಿರೋದೆ ಆ ವ್ಯೂ ಪಾಯಿಂಟಿಗೆ. ಅದಾದ್ಮೇಲೆ ಪೇಮೆಂಟ್ ನಮ್ಮ ಯೋಗಿ ಬ್ರೋ ಮಾಡಿದ್ರು, ಯೋಗಿ ಬ್ರೋ ಮಾಡಿ ಬಂದ್ರು. ಇವಾಗ ಅದಾದ್ಮೇಲೆ ನಾವು ಲೊಕೇಶನ್ ಇರೋ ಟೈಮಲ್ಲಿ ನಮ್ಮ ಗಾಡಿ ಎಷ್ಟು ಮಜಾ ಬರ್ತಿದ್ದ ಅಂದಾಗ ದಾರಿಯೆಲ್ಲ ಕಿರ್ಚ್ಕೊಂತ ಹೋಗ್ತಿದ್ವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದಾದ್ಮೇಲೆ ಗಾಡಿ ಎತ್ಕೊಂಡು ಸ್ವಲ್ಪ ಮುಂದೆ ಹೋದ ತಕ್ಷಣ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಯೋಗಿ ಬ್ರೋ ಅವರು ಹೊಸ ಗಾಡಿ ತಗೊಂಡ್ರ ಖುಷಿಯಲ್ಲಿ ಗಾಡಿ ಅರಿವಿಲ್ಲ ಅರಂಗ್ ಹೊಡಿತಾವ್ರೆ, ನೀವೇ ನೋಡಿ. ಹಾಗೆ ಹೋಗ್ತಿರ್ಬೇಕಾರೆ ದಾರಿಯಲ್ಲಿ ಕುರಿಗಳು ಅಡ್ಡ ಬಂದವು. ನಾನು ಅದಾದ್ಮೇಲೆ ನಾವು ಈಗ ಸೀದಾ ಹೊರಟಿರೋದೆ ಆ ಲೊಕೇಶನ್ ಕಡೆಗೆ. ಆ ಲೊಕೇಶನ್ಗೆ ಹೋಗ್ಬೇಕಾರೆ ನಿಮ್ಗೆ ಒಂದು ಸ್ವಲ್ಪನೂ ಡಿಸಪಾಯಿಂಟ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಳ್ಳೆ ಆಫ್ ರೋಡಿಂಗ್ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು. ಆಫ್ ರೋಡಿಂಗ್ ಫೀಲ್ ಜೊತೆಗೆ ನಿಮಗೆ ಸುತ್ತಮುತ್ತ ಎಲ್ಲ ಗ್ರೀನ್ರಿ ಇದೆ. ಆ ಗ್ರೀನ್ರಿನ ಎಂಜಾಯ್ ಮಾಡ್ಕೊಂತ ನೀವು ಆರಾಮಾಗಿ ಹೋಗ್ಬೋದು. ಅದಾದ್ಮೇಲೆ ಇಲ್ಲಿ 1-2 ಫೋಟೋಸ್ ತಕೊಳ್ಳೋಣ ಅಂತ ನಾವು ನೋಡಿ ಗಾಡಿ ನಿಂದ್ರಿಸಿದೀವಿ. ಇಲ್ಲಿ ನೋಡಿದ್ರೆ ಇವರು ಇನ್ನೂ ಬರ್ತಾನೆ ಇಲ್ಲ ಅಂತ. ಅದಾದ್ಮೇಲೆ ಸ್ವಲ್ಪ ಮುಂದೆ ಬಂದ್ಮೇಲೆ ನೀವು ಗಾಡಿ ಇಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಮುಂದೆ ಗಾಡಿ ಹೋಗ್ಬಾರ್ದು, ಗುಡ್ಡೆ ಹೆಂಗೆ ಎತ್ತದಂತ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ. ಹಲೋ ಗಾಯ್ಸ್, ಫೈನಲಿ ಸ್ಪಾಟಿಗೆ ತಲುಪಿದಿರಿ. ಇವ್ನ ಸೆಡೆ ನನ್ ಮಗ. ನೀವು ಬೈಕ್ನ ಅಲ್ಲೇ ಬಿಟ್ಟು ಇಲ್ಲಿಂದ ನಡ್ಕೊಂತಾನೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಂದ ಬೈಕ್ ಹೋಗಲ್ಲ. ಯಾಕಂದ್ರೆ ನಾವು ಇವಾಗ ಹತ್ಬೇಕಾಗಿರೋದು ಒಂದು ಬೆಟ್ಟನ ಹತ್ಬೇಕು. ಇಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿ ಹೋಗ್ಬೇಕು. ಯಾಕಂದ್ರೆ ಜಾಗ ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ಎಡವಿದ್ರು ಮತ್ತೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ರಿಸ್ಕ್ ಮೇಲೆ ಹೋಗಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದ್ರ ನಾವು ಇಷ್ಟು ರಿಸ್ಕ್ ತಗೊಳ್ತಿರೋ ಕಾರಣ ಏನಂತ ಹೇಳಿದ್ರೆ ಮೇಲೆ ಹೋದ್ರೆ ನಿಮಗೆ ಒಳ್ಳೆ ಫುಲ್ ಸೀನರಿ ಸಿಗುತ್ತೆ, ಒಳ್ಳೆ ಫೋಟೋ ತಗೊಳ್ಳೋ ಜಾಗ ಸಿಗುತ್ತೆ ಅಂತ ಹೇಳೋದಕ್ಕಂತ ಬನ್ನಿ ಹೋಗೋಣ. ಅದಾದ್ಮೇಲೆ ನಾವು ಇವಾಗ ಸೀದಾ ಬಂದಿರೋ ಲೊಕೇಶನ್ಗೆ. ಇದು ಮೇಲೆ ಎತ್ಬೇಕಂತೇಳಿ ಮೇಲೂ ಎತ್ಬೋದು. ನಿಮಗೆ ಇಲ್ಲೇ ಸೀನರಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ನನಗೆ ಕ್ಯಾಮ್ರಾ ಕೈಯಾಗ ಕೊಟ್ಟರು ಫೋಟೋ ತೆಗಿ ಅಂತೇಳಿ. ಮತ್ತು ಇವ್ರ ಫೋಟೋ ಎಲ್ಲ ತೆಗಿ. ಆಮೇಲೆ ನಾವು ಸೀನರಿನೆಲ್ಲ ಎಂಜಾಯ್ ಮಾಡಿಕೊಂಡು ನಾವೀಗ ಸೀದಾ ಹೋಗ್ತಿರೋದೆ ಮನೆ ಕಡೆಗೆ. ಅದಾದ್ಮೇಲೆ ಈ ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲೇ ಇರುವ ಜೋಗ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಬಳ್ಳಾರಿ ಡಿಸ್ಟಿಕಲ್ಲೂ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಸಂಡೂರು ವ್ಯೂ ಪಾಯಿಂಟ್ ಆದಮೇಲೆ ಇದೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ಈ ವಿಡಿಯೋ ನೋಡಿಕೊಂಡು ಯಾರ್ಯಾರು ಇಲ್ಲಿ ಬರ್ತೀರಾ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ಬೋದು. ಯಾಕಂದರೆ ನೇಚರನ್ನು ನಾವೆಷ್ಟು ಕಾಪಾಡುತ್ತೀವಿ ನೇಚರು ನಮ್ಮನ್ನೇ ಅಷ್ಟು ಕಾಪಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ. ಇಂದ ನಾವು ಸೀದಾ ಹೊರಟಿರೋದು ಮನೆ ಕಡೆಗೆ. ಫ್ರೆಂಡ್ಸ್, ಇನ್ನೊಂದು 300 ಫಾಲೋವರ್ಸ್ ಆದರೆ ನಂದು 1K ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ದಯವಿಟ್ಟು ಪ್ಲೀಸ್ 1K ಫಾಲೋವರ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ನನಗೆ ಹಿಂಗೆ ಬೆಂಬಲ ಕೊಡ್ತಿದ್ರೆ ಮಾತ್ರ ನಾನು ಇಂಥ ವಿಡಿಯೋನ ತರೋಕ್ಕಾಗೋದು. ಇಲ್ಲಿಂದ ಇಷ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹೃದಯ ಹೊರಟಿದೆ ಮೆರವಣಿಗೆ, ಅವಳ ಪ್ರೇಮ ದೂರಿನ ಕಡೆಗೆ, ಪ್ರೀತಿ ಪಯಣವೋ ಪ್ರಳಯ ದೂರಿನಲ್ಲಿ ಕಳೆದು ಹೋಗೋ ಸುಖವ ಇಂದು ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮವೋ. ಮುಂಗಾರು ಮಳೆಯೇ ನಿನ್ನ ಹನಿಗಳಲ್ಲಿ